ಫ್ರೆಂಡ್ಸ್, AI ಅಂದರೆ ಬರೀ ಚಾಟ್ GPT ಅಂತ ನೀವು ಅಂದ್ಕೊಂಡಿದ್ದೀರಾ? ಹಾಗಿದ್ದರೆ ನೀವು ದೊಡ್ಡ ಭ್ರಮೆಯಲ್ಲಿದ್ದೀರಿ. 2022ರಲ್ಲಿ ಈ AI ಪ್ರಪಂಚಕ್ಕೆ ಪರಿಚಯ ಆಯಿತು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಸತ್ಯ ಏನೆಂದರೆ, ನಮ್ಮ ಅಜ್ಜ ಅಜ್ಜಿಯರು ಸ್ಕೂಲಿಗೆ ಹೋಗುವ ಕಾಲದಲ್ಲಿ AI ಮನುಷ್ಯರ ಜೊತೆ ಮಾತನಾಡುತ್ತಿತ್ತು. ಇಂಟರ್ನೆಟ್ ಇಲ್ಲದ, ಇಂದಿನ ಅಡ್ವಾನ್ಸ್ ಚಿಪ್ಗಳಿಲ್ಲದ ಆ ಕಾಲದಲ್ಲಿ ಈ ಡೈನೋಸಾರ್ AIಗಳು ಹೇಗಿದ್ದವು? ಇಂದಿನ ವಿಡಿಯೋದಲ್ಲಿ ನಾವು ಚಾಟ್ GPTಯ ಅಪ್ಪ ತಾತಂದಿರ ಇತಿಹಾಸವನ್ನು ಕೆದಕಲಿದ್ದೇವೆ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಈ ಮಾಹಿತಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವುದು ಗ್ಯಾರಂಟಿ. AI ಇತಿಹಾಸದ ಮೊದಲ ಪ್ರಮುಖ ಹೆಸರು ಎಲಿಜಾ. 1966ರಲ್ಲಿ ಜೋಸೆಫ್ ವೈಜೆನ್ಬಾಮ್ ಎಂಬುವವರು ತಯಾರಿಸಿದರು. ಇದು ಒಬ್ಬ ಸೈಕಾಲಜಿಸ್ಟ್ ರೀತಿ ಜನರ ಜೊತೆ ಚಾಟ್ ಮಾಡುತ್ತಿತ್ತು. ಉದಾಹರಣೆಗೆ, ನೀವು ನನಗೆ ತುಂಬ ಬೇಸರವಾಗುತ್ತಿದೆ ಎಂದರೆ ಎಲಿಜಾ ನಿಮಗೆ ಯಾಕೆ ಬೇಸರವಾಗುತ್ತಿದೆ ಎಂದು ಅನಿಸುತ್ತಿದೆಯೇ ಎಂದು ಮರುಪ್ರಶ್ನೆ ಕೇಳುತ್ತಿತ್ತು. ಇದಕ್ಕೆ ಸ್ವಂತ ಬುದ್ಧಿ ಇರಲಿಲ್ಲ, ಕೇವಲ ನೀವು ಹೇಳಿದ ಪದಗಳನ್ನೇ ಬಳಸಿ ಪ್ರಶ್ನೆ ಕೇಳುತ್ತಿತ್ತು. ಆದರೂ ಅಂದಿನ ಕಾಲಕ್ಕೆ ಜನ ಇದು ಮನುಷ್ಯನೇ ಇರಬೇಕು ಎಂದು ನಂಬಿದ್ದರು. 80 ಮತ್ತು 90ರ ದಶಕದಲ್ಲಿ AI ಎಂದರೆ ಬರೀ ಮಾತು ಅಷ್ಟೇ ಅಲ್ಲ, ಅದಕ್ಕೆ ಲಾಜಿಕ್ ಕೂಡ ಬಂತು. 1997ರಲ್ಲಿ ಒಂದು ಅದ್ಭುತ ನಡೆಯಿತು. IBMನ ಡೀಪ್ ಬ್ಲೂ ಎಂಬ ಸೂಪರ್ ಕಂಪ್ಯೂಟರ್ ಅಂದಿನ ವಿಶ್ವದ ನಂಬರ್ 1 ಚೆಸ್ ಚಾಂಪಿಯನ್ ಗ್ಯಾರಿ ಕಾಸ್ಪರೋವ್ ಅವರನ್ನು ಸೋಲಿಸಿತು. ಇಡೀ ಜಗತ್ತು ಬೆಚ್ಚಿಬಿತ್ತು. ಮನುಷ್ಯನ ಮೆದುಳಿಗಿಂತ ವೇಗವಾಗಿ ಯೋಚಿಸುವ ಯಂತ್ರ ಬಂದಿದೆ ಎಂದು ಎಲ್ಲರಿಗೂ ತಿಳಿಯಿತು. ಆದರೆ ಇದು ಕೇವಲ ಚೆಸ್ ಆಡಲು ಮಾತ್ರ ಸೀಮಿತವಾಗಿತ್ತು. ಕಾಲ ಬದಲಾಯಿತು. 2011ರಲ್ಲಿ ಆ್ಯಪಲ್ ಸಿರಿಯನ್ನು ಲಾಂಚ್ ಮಾಡಿತು. ಮೊದಲ ಬಾರಿಗೆ AI ನಮ್ಮ ಜೇಬಿಗೆ ಬಂತು. ಹೇ ಸಿರಿ, ನಾಳೆ ಮಳೆ ಬರುತ್ತಾ ಎಂದು ಕೇಳುವುದು ಒಂದು ಮ್ಯಾಜಿಕ್ ಥರ ಇತ್ತು. ಆದರೆ ಈ AIಗಳು ಈಗಿನಷ್ಟು ಬುದ್ಧಿವಂತವಾಗಿರಲಿಲ್ಲ. ಸ್ವಲ್ಪ ಕಷ್ಟದ ಪ್ರಶ್ನೆ ಕೇಳಿದರೆ ಸಾಕು, ನನಗೆ ಇದು ಅರ್ಥವಾಗುತ್ತಿಲ್ಲ ಎನ್ನುತ್ತಿದ್ದವು, ಅಥವಾ ಗೂಗಲ್ ಸರ್ಚ್ ಲಿಂಕ್ ನೀಡುತ್ತಿದ್ದವು. ಇವುಗಳನ್ನು ಕೇವಲ ವಾಯ್ಸ್ ಅಸಿಸ್ಟೆಂಟ್ ಎಂದು ಕರೆಯಲಾಗುತ್ತಿತ್ತು. 2017ರಲ್ಲಿ ಗೂಗಲ್ ಇಂಜಿನಿಯರ್ಗಳು ಟ್ರಾನ್ಸ್ಫಾರ್ಮರ್ಸ್ ಎಂಬ ತಂತ್ರಜ್ಞಾನವನ್ನು ಕಂಡುಹಿಡಿದರು. ಇದು AI ಪ್ರಪಂಚದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಇದರ ಸಹಾಯದಿಂದಲೇ OpenAI ಸಂಸ್ಥೆ GPT ಅಂದರೆ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್ ಮಾದರಿಗಳನ್ನು ತಯಾರಿಸಿತು. ಇದರಿಂದಾಗಿ AI ಕೇವಲ ಮಾಹಿತಿಯನ್ನು ಹುಡುಕುವುದು ಅಷ್ಟೇ ಅಲ್ಲ, ಸ್ವಂತ ಕವಿತೆ ಬರೆಯುವುದು, ಕೋಡಿಂಗ್ ಮಾಡುವುದು ಮತ್ತು ಮನುಷ್ಯರಂತೆ ಸಂವಹನ ಮಾಡುವುದನ್ನು ಕಲಿಯಿತು. ಅದರ ಪ್ರತಿಫಲವೇ ನಾವು ಇಂದು ಬಳಸುತ್ತಿರುವ ಚಾಟ್ GPT. ನೋಡಿದ್ರಲ್ಲ ಫ್ರೆಂಡ್ಸ್, 1996ರ ಪುಟ್ಟ ಸಾಫ್ಟ್ವೇರ್ನಿಂದ ಇಂದಿನ ಸೂಪರ್ ಇಂಟೆಲಿಜೆಂಟ್ AI ವರೆಗಿನ ಪ್ರಯಾಣ ಎಷ್ಟು ರೋಚಕವಾಗಿದೆ ಅಲ್ವಾ? ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ಭವಿಷ್ಯದಲ್ಲಿ ಈ AI ಕೆಲಸಗಳನ್ನು ಕೈಸಿದುಕೊಳ್ಳುತ್ತಾ ಅಥವಾ ನಮ್ಮ ಕೆಲಸವನ್ನು ಸುಲಭ ಮಾಡುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಕಲಿತಾ ಇರಿ, ಬೆಳೀತಾ ಇರಿ.